ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಇದು ರಾಜ್ಯ ರಾಜಕಾರಣದ ಒಂದು ಸ್ಫೋಟಕ ಸುದ್ದಿ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣ ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗಿರುವಂತಹದ್ದು. ಈಗಾಗಲೇ ರೆಸಾರ್ಟ್ ಪಾಲಿಟಿಕ್ಸ್ ಮಾಡಲಿಕ್ಕೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಕೂಡ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು. ಹಾಗಾದ್ರೆ ಯಾರು ರೆಸಾರ್ಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ? ರೆಸಾರ್ಟ್ ಪಾಲಿಟಿಕ್ಸ್ ನ ಉದ್ದೇಶ ಏನು? ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರನ್ನ ಮಾತ್ರ ಸಿಎಂ ಪಟ್ಟದಿಂದ ಕೆಳಗಿಳಿಸುವ ತಂತ್ರಗಾರಿಕೆ ಮಾತ್ರ ಅಲ್ಲ, ಅದರ ಉದ್ದೇಶ ಬೇರೆನೇ ಇದೆ. ಹಾಗಾದ್ರೆ ಆ ಉದ್ದೇಶ ಏನು? ನೀವು ನಂಬಲ್ಲ, ಈ ಸ್ಟೋರಿಯನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತರು, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬಣದ ಶಾಸಕರು ಪ್ರತಿಯೊಬ್ಬರು ಕೂಡ ನೋಡ್ಲೇಬೇಕು. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಇದು ಇಡೀ ಸ್ಟೋರಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿರುವಂತಹ ಒಂದು ವಿಚಾರ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಈಗ ಸೈಲೆಂಟ್ ಆಗಿದ್ರೆ ಮುಂಬರುವಂತಹ ದಿನಗಳಲ್ಲಿ ಬೇರೆ ರೀತಿಯಾದಂತಹ ಒಂದು ವಾತಾವರಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಅಷ್ಟು ಆ ಮಟ್ಟಿಗೆ ಈ ಒಂದು ಸ್ಟೋರಿ ಇದೆ. ಸೊ ಹಾಗಾಗಿ ಈ ಸ್ಟೋರಿಯನ್ನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡಿ. ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಈಗ ಶುರುವಾಗಿರುವಂತಹದ್ದು. ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಮಾಡಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣದ 56 ಜನ ಶಾಸಕರು ಕೂಡ ಹೊರಟಿರುವಂತಹದ್ದು. ಆ ಶಾಸಕರು ಯಾರು ಏನು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹದ್ದೇ. ಆದರೆ ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಮಾಡುವಂತಹ ಒಂದು ಉದ್ದೇಶ ಕೇವಲ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತಹ ಉದ್ದೇಶ ಖಂಡಿತವಾಗಲೂ ಅಲ್ಲ. ಅದು ಕೇವಲ ಒಂದು ಅಜೆಂಡಾ ಮಾತ್ರ. ಆದರೆ ಅದರ ಉದ್ದೇಶ ಬೇರೆ ಇದೆ. ಆ ಉದ್ದೇಶವನ್ನು ನಾನು ನಿಮಗೆ ಹೇಳ್ತೀನಿ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣ ಜನಾರ್ದನ್ ರೆಡ್ಡಿ ನಿಮಗೆ ಗೊತ್ತಿರಬಹುದು. ಜನಾರ್ದನ್ ರೆಡ್ಡಿ ಅವರು ಕೂಡ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ, ಅದರಲ್ಲೂ ಕೂಡ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಗೆ ಸರ್ಕಸ್ ಅನ್ನ ಮಾಡಿದ್ರು ಅಂತಂದ್ರೆ ಆ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಜಗಜ್ಜಾಹೀರಾಗಿರುವಂಥದ್ದು. ಈಗ ಅಂತಹದ್ದೇ ಒಂದು ವಾತಾವರಣ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹದ್ದು. ಈ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ರೆಸಾರ್ಟ್ ರಾಜಕಾರಣ ಶುರು ಮಾಡ್ತಿರುವಂತಹದ್ದು ಯಾರು ಗೊತ್ತಾ? ನೀವು ನಂಬಲ್ಲ, ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ತನ್ವೀರ್ ಸೇಠ್ ಜೊತೆಗೆ ಒಂದಷ್ಟು ಶಾಸಕರು ಕೂಡ ಈ ಒಂದು ರೆಸಾರ್ಟ್ ರಾಜಕಾರಣವನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂತಹದ್ದು. ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂತಂದ್ರೆ, ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು MLC ಆಗಿದ್ದಾರೆ, ಶಾಸಕರಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಕೂಡ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆಯುವಂತಹ ಒಂದು ಲಕ್ಷಣ ಈಗ ಕಾಣ್ತಿರುವಂತಹದ್ದು. ಆದರೆ ಇದು ಕೆಲವರಿಗೆ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿದ್ದಾರಲ್ಲ, ಅವರಿಗೆ ಬಹಳ ಒಂದು ದೊಡ್ಡ ಸಮಸ್ಯೆ ಆಗ್ತಿರುವಂಥದ್ದು. ಅದು ಯಾವ ರೀತಿ ಅಂತಂತಂದರೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲೆಯ ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಅವರು ಹಸ್ತಕ್ಷೇಪವನ್ನು ಮಾಡ್ತಾರೆ. ಅಂದರೆ ಅವರು ಹೇಳಿದಂತಹ ವ್ಯಕ್ತಿಗಳನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ, ವರ್ಗಾವಣೆ ಮಾಡ್ತಾರೆ. ಅವರು ಹೇಳಿದಂತಹ ವ್ಯಕ್ತಿಗಳನ್ನೇ ಆ ಒಂದು ಪೋಸ್ಟಿಂಗ್ ಮಾಡುವಂತಹ ವಿಚಾರದಲ್ಲಿ ಅವರು ಯಾರಿಗೆ ಹೇಳ್ತಾರೋ ಅವರಿಗೆ ಪೋಸ್ಟಿಂಗ್ ಮಾಡ್ತಾರೆ. ಇದು ಯತೀಂದ್ರ ಸಿದ್ದರಾಮಯ್ಯ ಮೇಲಿರುವಂತಹ ಒಂದು ದೊಡ್ಡ ಆರೋಪ. ಈ ಆರೋಪ ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಕೇವಲ ಸಿದ್ದರಾಮಯ್ಯ ಅವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸುವ ತಂತ್ರಗಾರಿಕೆ ಮಾತ್ರವಲ್ಲ, ಯತೀಂದ್ರ ಸಿದ್ದರಾಮಯ್ಯ ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ, ಅಂದರೆ ಇವರು ಏನಾದ್ರು ರಾಜ್ಯ ರಾಜಕಾರಣದಲ್ಲಿದ್ದರೆ ಒಂದು ದೊಡ್ಡ ರೀತಿಯಾದಂತಹ ಒಂದು ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಬಂದಿರುವಂತಹದ್ದು. ಅಂದರೆ ಇಲ್ಲಿ ಕೇವಲ ಸಿದ್ದರಾಮಯ್ಯ ಅವರು ಎನಿ ಟೈಮ್ ಯಾವಾಗ ಬೇಕಾದರೂ ಕೂಡ
ಸಿದ್ದರಾಮಯ್ಯ CM ಸ್ಥಾನದಿಂದ ಕೆಳಗಿಳಿಯುವಂತಹ ಒಂದು ಮುನ್ಸೂಚನೆ ಈಗ ಸಿಕ್ಕಿರುವಂತಹದ್ದು. ಆದರೆ ಸಿದ್ದರಾಮಯ್ಯ ಅವರಿಗೆ ಒಂದು ಅಜೆಂಡಾ ಇದೆ, ಅವರಿಗೆ ಒಂದು ಉದ್ದೇಶ ಇದೆ. ಅಂದರೆ ಹೇಗಾದರೂ ಮಾಡಿ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡಬೇಕು. ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ DCM ಮಾಡಿದ್ರೆ ಅವರಿಗೆ ಒಂದಷ್ಟು ಪ್ರಬಲ ಖಾತೆಗಳನ್ನು ಕೊಡಿಸ್ಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯ ಅವರ ಅಜೆಂಡಾ. ಸೊ ಹಾಗಾಗಿ ಇದು DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರಿಗೆ ಎಲ್ಲವೂ ಕೂಡ ಅರಿತಿರುವಂತಹದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಿರುವಂತಹದ್ದು. ಯತೀಂದ್ರ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಏನಾದ್ರೂ ಸಿದ್ದರಾಮಯ್ಯ DK ಶಿವಕುಮಾರ್ ಏನಾದ್ರೂ CM ಆದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯತೀಂದ್ರ ಅವರಿಗೆ ಯಾವುದೇ ಒಂದು ಖಾತೆಯನ್ನು ಕೊಡಬಾರದು, ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಡಬಾರದು, ಯಾವುದೇ ಒಂದು ಹುದ್ದೆಯನ್ನು ಕೊಡಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ಈ ಒಂದು ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಈಗಾಗಲೇ ತನ್ವೀರ್ ಸೇಠ್ ಅವರು, ನಾನು ಯಾಕೆ ತನ್ವೀರ್ ಸೇಠ್ ಅವರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಅಂತಂತಂದ್ರೆ, ತನ್ವೀರ್ ಸೇಠ್ ಅವರು ಮೈಸೂರಿನ ರಾಜಕಾರಣಿ, ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಶಾಸಕ. ಆದರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಎದುರಾಕೊಂತಿದ್ದಾರೆ, ಆದರೂ ನೇರವಾಗಿ ಎದುರಾಕೊಂತಿದ್ದಾರೆ ಅಂತಂತಂದ್ರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಅದು ಯಾವ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ DK ಶಿವಕುಮಾರ್ ಅವರ ಬಣದ ಶಾಸಕರು ಅಥವಾ DK ಶಿವಕುಮಾರ್ ಅವರು ಅಥವಾ DK ಸುರೇಶ್ ಅವರು ಮಾಡ್ತಿದ್ದಾರೆ ಅಂತಂತೇಳಿ. ಸೊ ಹಾಗಾಗಿ ಇಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾದ ನಂತರ ಮುಂಬರುವಂತಹ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಏನಪ್ಪ ಅಂತಂತಂದ್ರೆ ಈಗಾಗಲೇ ರೆಸಾರ್ಟ್ ರಾಜಕಾರಣಕ್ಕೆ ಒಂದು ಪ್ಲಾನ್ A, ಒಂದು ಪ್ಲಾನ್ B, ಎಲ್ಲ ರೀತಿಯಾದಂತಹಲೂ ಕೂಡ ಒಂದು ಸ್ಕೆಚ್ ಅಂದರೆ ಬ್ಲೂ ಪ್ರಿಂಟ್ ಅನ್ನು ಈಗ ರೆಡಿ ಮಾಡ್ಕೊಂಡಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರೆಸಾರ್ಟ್ ರಾಜಕಾರಣ, ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾದ ನಂತರ ಎಲ್ಲೂ ಕೂಡ ಫೇಲ್ಯೂರ್ ಆಗಬಾರ್ದು. ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಬೇಕು, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮೂಲೆ ಗುಂಪು ಮಾಡಲೇಬೇಕು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಇಟ್ಕೊಂಡು ಈಗ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಶುರು ಮಾಡ್ತಿರುವಂತಹದ್ದು. ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾದ ನಂತರ ಮುಂದೆ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾದಂತಹ ಒಂದು ಸ್ವರೂಪವನ್ನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಯಾಕೆಂತಂದ್ರೆ ಈಗ ಸಿದ್ದರಾಮಯ್ಯ ಅವರ ಬಣದ ಶಾಸಕರು ಅಂದ್ರೆ ಹೇಗಾದ್ರೂ ಮಾಡಿ ಇನ್ನೂ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದರೆ ಮತ್ತೆ DK ಶಿವಕುಮಾರ್ ಅವರ ಬಣ, DK ಶಿವಕುಮಾರ್ ಅವರ ಏನು ಅವರ ಒಂದು ತಂತ್ರಗಾರಿಕೆ ಇದೆಯಲ್ಲ, ಅವರು ಕೂಡ ಹೇಗಾದ್ರೂ ಮಾಡಿ DK ಶಿವಕುಮಾರ್ ಅವರನ್ನ CM ಮಾಡಬೇಕು, ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡಲಿಕ್ಕೆ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಉನ್ನತ ಹುದ್ದೆಯನ್ನ ಕೊಡಲೇಬಾರದು ಅನ್ನೋ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಎಸ್, ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.